ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ನಾಡು ಕಂಡಂತಹ ಶ್ರೇಷ್ಠ ಹಾಗೂ ಸಭ್ಯ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಬದುಕಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಆತ್ಮೀಯ ಗೆಳೆಯನನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಎಸ್ ಎಂ ಕೃಷ್ಣ ಅವರ ಒಡನಾಟವನ್ನ ಅವರ ಸ್ನೇಹಿತರು ನೆನಪಿಸಿಕೊಂಡು ಗದ್ಗದಿತರಾಗ್ತಾ ಇದ್ದಾರೆ. ಮದ್ದೂರಿನ ಸೋಮನಹಳ್ಳಿ ಅವರ ಹುಟ್ಟೂರು. ಅಲ್ಲಿ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಪ್ರತಿಯೊಬ್ಬರು ಕಂಬನಿ ಮಿಡಿತಾ ಇದ್ದಾರೆ. ಮದ್ದೂರಿನಿಂದ ರಾಜಕೀಯ ಜೀವನವನ್ನು ಆರಂಭ ಮಾಡಿದಂಥ ಎಸ್ ಎಂ ಕೃಷ್ಣ ಅವರು ರಾಜಕೀಯದ ತುತ್ತ ತುದಿಯವರು ಕೂಡ ಬೆಳೆದಂಥವರು. ಇದೀಗ ಅವರ ಅಗಲಿಕೆಯಿಂದ ತುಂಬಲಾರದ ನಷ್ಟ ಉಂಟಾಗಿದೆ. ಈ ಬಗ್ಗೆ ಮಾತನಾಡೋಕ್ಕೆ ಅವರ ಒಡನಾಡಿಗಳು, ಮದ್ದೂರು ಭಾಗದಲ್ಲಿರುವಂತಹ ಅವರ ಸ್ನೇಹಿತರು ಕೂಡ ನಮ್ಮೊಟ್ಟಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಎಸ್ ಎಂ ಕೃಷ್ಣ ಅವ್ರ ಜೊತೆ ಒಡನಾಟ ಹೇಗಿತ್ತು ಅಂತೇಳಿ. ಎಸ್ ಎಂ ಕೃಷ್ಣ ಅವರು ಅಂತಂದರೆ ನಮಗೊಂಥರ ಹೆಮ್ಮೆ. ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಯಾವುದೇ ಪಕ್ಷದಲ್ಲಿರಲಿ ಅವರನ್ನು ವಿಶೇಷವಾಗಿ ಪ್ರೀತಿ ಮಾಡ್ತಕ್ಕಂಥ ಜನ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿದ್ದಾರೆ. ಅವರು ನಮ್ಮ ಒಡನಾಡಿ ಅಲ್ಲ, ಆದರೂ ನಮಗೆ ರಾಜಕೀಯ ಜನ್ಮವನ್ನು, ರಾಜಕೀಯ ನಾಯಕತ್ವವನ್ನು ಹೇಗಿರಬೇಕು, ಒಬ್ಬ ರಾಜಕಾರಣಿ ಹೇಗೆ ನಡ್ಕೊಬೇಕು ಅಂತಕ್ಕಂಥ ಒಂದು ಶಿಸ್ತುಬದ್ಧ ರಾಜಕಾರಣವನ್ನು ಈ ರಾಜ್ಯದ ಜನರಿಗೆ ಕಲಿಸ್ಕೊಟ್ಟಿದ್ದಾರೆ. ನಾವು ಎಸ್ ಎಂ ಕೃಷ್ಣ ಅವ್ರ ಜೊತೆ, ಎಸ್ ಎಂ ಕೃಷ್ಣ ಅವರು ನಮ್ಮ ನಾಯಕರು ಅಂತ ಹೇಳೋದಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತೆ. ಅವರ ಅಗಲಿಕೆ ಇವತ್ತು ನಮ್ಮೆಲ್ರಿಗೂ, ನಮ್ಮ ದೇಶ, ಕರ್ನಾಟಕ ರಾಜ್ಯಕ್ಕೆ ಮತ್ತು ನಮ್ಮ ಮಂಡ್ಯ ಜಿಲ್ಲೆಗೆ